ಈಗ ನೀವು ನೋಡ್ತೀರಲ್ಲ ದಿವಸ ಟಿ ವಿಯೊಳಗೆ ನಡೆದದಲ್ಲ ಈಗ ಯುದ್ಧ, ಅದ್ಯಾವುದೋ ಹಾರ್ಮೋಜ್ ಸಲುವಾಗಿ ಯುದ್ಧ ನಡೆದದಲ್ಲ. ದಿವಸ ಯಾರ ಮನೆ ಮ್ಯಾಗ ಬಾಂಬ್ ಬೀಳ್ತಾವೋ ಹೇಳಕ್ಕೆ ಬರಂಗಿಲ್ಲ, ಎಷ್ಟು ತೊಂದರೆ ಆಗುತ್ತದೋ ಹೇಳಕ್ಕೆ ಬರಂಗಿಲ್ಲ. ಮತ್ತು ಅಂಥಲ್ಲಿ ನಮ್ಮನ್ನು ದೇವರು ಹುಟ್ಟಿಸಿದ್ದಂದ್ರೆ ಏನು ಮಾಡ್ತಿದ್ರಿ? ದಿನ ಸಾವು, ದಿನ ನೋವು, ದಿನ ದುಃಖ, ದಿನ ಕಷ್ಟ ಅಲ್ಲಿ. ಆದ್ರೆ ಇಲ್ಲಿ ಯಾರ ಭಯನೂ ಇಲ್ಲ ನೋಡ್ರಿ. ನಿರ್ಭಯವಾಗಿ ನಿಮ್ಮ ಮನೆಯೊಳಗೆ ನೀವು ಆರಾಮ ಊಟ ಮಾಡಿ ಮುಂಜಾನೆ ನಾ ಹೇಳ್ತನಪ್ಪ ಅನ್ನೋ ಭರವಸೆ ಇಟ್ಟು ನೀವು ಮಲ್ಕೋತೀರಿ ಅಂದ್ರೆ, ಮುಂಜಾನೆ ನಾ ಎದ್ದ ಹೇಳ್ತನಂತಕ್ಕಂಥ ಭರವಸೆಯನ್ನಿಟ್ಟು ನೀವು ಮಲ್ಕೋತೀರಿ ಅಂದ್ರೆ ಇದಕ್ಕೆ ಕಾರಣ ಯಾರು ಅಂತಂದ್ರೆ ಆ ಅಡವೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದವೇ ಕಾರಣ. ನಾವೆಲ್ಲ ಇಂಥ ಕ್ಷೇತ್ರದೊಳಗೆ ಹುಟ್ಟಿವಂತ ತಿಳ್ಕೊಂಡಾನ. ತಾವೆಲ್ಲ ಬಸವ ಜಯಂತಿಯ ನೈಮಿತ್ಯವಾಗಿ ಅನೇಕ ವರ್ಷಗಳ ಪರ್ಯಂತರವಾಗಿ ಅನೇಕ ಶರಣರ, ಸಂತರ, ಮಹಾತ್ಮರ, ಮಹಾನುಭಾವರ ಚರಿತ್ರೆಗಳನ್ನು ತಾವೆಲ್ಲ ಕೇಳ್ತಾ ಬಂದಿರಿ. ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಈ ಅವಳಿ ಗ್ರಾಮದಲ್ಲಿ ಭಾಳ ದೊಡ್ಡ ವಿಜೃಂಭಣೆಯ ಜಾತ್ರೆಯನ್ನು ಮಾಡ್ತಾರೆ ಪೂಜ್ಯ ಅಪ್ಪಾಜಿಯವರು. ಈ ನಮ್ಮ ನಾಡಿನ ಜನ, ಈ ನಮ್ಮ ಭಾಗದ ಜನ ಪ್ರವಚನವನ್ನು ಕೇಳಿ ತಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳಲಿ ಅಂತ ತಿಳ್ಕೊಂಡು 11 ದಿನಗಳ ಪರ್ಯಂತರವಾಗಿ ನಿರಂತರ ಅನೇಕ ಮಹಾತ್ಮರನ್ನು ಕರೆಸಿ ತಮ್ಮೆಲ್ಲರಿಗೆ ಮಹಾತ್ಮರ ಪರಿಚಯವನ್ನು ಮಾಡಿಕೊಡ್ತಾರೆ ನೋಡ್ರಿ. ಅವ ಬಹುತೇಕ ನಿಮ್ಗೆ ಗೊತ್ತಿರುವ ಮನ್ಯಾಗ ಇರದೇ ಇರತಕ್ಕಂಥ ಮಾನಸಿಕ ನೆಮ್ಮದಿ, ಸುಖ, ಸಂತೋಷ ಅದು ಎಲ್ಲಿ ಸಿಗುತ್ತದಂತಂದ್ರೆ ಅದು ಇಂತಹ ಮಠದ ಜಾಗದಾಗ ಮಾತ್ರ ಸಿಗುತ್ತದೆ, ಬಿಟ್ಟರೆ ಬೇರೆ ಎಲ್ಲೂ ಸಿಗಂಗಿಲ್ಲ. ಅದರ ಸಲುವಾಗಿ ನಿಮ್ಮ ಸಂತೋಷದ ಸಲುವಾಗಿ, ನಿಮ್ಮ ಸುಖದ ಸಲುವಾಗಿ ಅಪ್ಪಾಜಿಯವರು 11 ದಿನ, ಅದು ಈ ವರ್ಷ ಶರಣರ ಚರಿತಾಮೃತ, ಮಹಾತ್ಮರ ಚರಿತಾಮೃತ, ಸಂತರ ಚರಿತಾಮೃತ ಈ ವರ್ಷ ತಾವೆಲ್ಲ ಕೇಳ್ಬೇಕಂತ ತಿಳ್ಕೊಂಡು ಅಪ್ಪಾಜಿಯವರು ಹೇಳ್ಯಾರ. ಅದರ ಜೊತೆಗೆ ಮತ್ತೇನಪ್ಪ ಅಂತಂದ್ರೆ ನಮ್ಮ ಜನ ಎಲ್ಲ ಶರಣರ, ಸಂತರ, ಮಹಾತ್ಮರ ಚರಿತ್ರೆಗಳನ್ನು ಕೇಳ್ಯಾರ್ರಿ. ಅದರ ಜೊತೆಗೆ ಒಂದಿಷ್ಟು ಮಹಾಭಾರತದ ಪ್ರಸಂಗಗಳನ್ನು ಹೇಳ್ರಿ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವರು ಕೂಡ ಅಪ್ಪನೆಯನ್ನು ಪಡಿಸಿದ್ದಾರೆ. ಪುಣ್ಯಾತ್ಮರೇ, ನಮ್ಮ ಬದುಕು ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ನಮಗೆ ಬಹುತೇಕ ಮಹಾತ್ಮರು ಆಗಾಕ ಬರ್ತದನೋ ಇಲ್ಲೋ ಗೊತ್ತಿಲ್ಲ, ನಮಗೆ ಮಹಾತ್ಮರ ಆಗಾಕ ಬರ್ತದನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮಹಾತ್ಮರ ಚರಿತಾಮೃತವನ್ನು ಕೇಳಿ ಆದರೂ ನಾವು ಮಾಡಿರ್ತಕ್ಕಂಥ ಪಾಪವನ್ನು ಒಂದಿಷ್ಟು ಕಡಿಮೆ ಮಾಡ್ಕೋಬೇಕು. ನಾವು ಮಾಡಿದ ಪಾಪ ಎಷ್ಟಾಗ್ಯದ ಅಂತಂದ್ರೆ ಆ ತಕಡ್ಯಾಗ ಒಂದು ಕಡೆ ಪಾಪ ಇಟ್ಟು, ಯಾರು ಮಂದಿ ಮಾಡಿದ್ದಲ್ರಿ ನಾ ಹೇಳೋದು, ಮತ್ತು ನಾವು ಮಾಡಿದ ಪಾಪನ ಒಂದು ಕಡೆ ತಕಡ್ಯಾಗಿಟ್ಟು ಎಷ್ಟು ಕಿಲೋ ಆಕತ್ತ ಕಲ್ಲು ತಗೊಳಾಕ ಕಲ್ಲು ತಗೊಂಡು ಹಚ್ಚಿದ್ರೆ ಕಲ್ಲ ಸಾಲಂಗಿಲ್ಲ, ತಕಡಿನ ಹೇಳಂಗಿಲ್ಲ. ಒಂದು ಕಡೆ ತಕಡ್ಯಾಗ ಕಲ್ಲ ಹಿಡಿಸಂಗಿಲ್ಲ, ಎಷ್ಟು ಕಲ್ಲು ಇಟ್ಟರೂ ತಕಡಿ ಸಾಲಂಗಿಲ್ಲ. ಅಂದ್ರೆ ಇದರ ಅರ್ಥ ಏನು? ಅಷ್ಟು ಪಾಪ ಮಾಡೀವಿ ನಾವೆಲ್ಲ. ಮುಂಜಾನೆ ಎದ್ದು ಕೂಡಲೇ ಪಾಪದ ಬುದ್ಧಿಯಿಂದನೇ ಹೇಳ್ತೀವಿ ನಾವೆಲ್ಲ. ಮುಂಜಾನೆ ಎದ್ದು ಕೂಡಲೇ ನಾವು ಪಾಪದ ಬುದ್ಧಿಯಿಂದಾನೇ ಹೇಳ್ತೀವಿ ನಾವು. ಮತ್ತು ಊರು ದೇವರಿಗೆ ಸುತ್ತ ಹಾಯ್ತೀವಿ, ಯಪ್ಪ ನಮಗೆ ಒಳ್ಳೇದು ಮಾಡೋ ದೇವ್ರ, ನಮಗೆ ಚಲೋ ಮಾಡೋ ದೇವ್ರ. ಹೆಂಗೆ ಚಲೋ ಮಾಡ್ತಾನ್ರಿ ಅವ? ಇನ್ನೊಬ್ಬರ ಹಾಳಾಗಲಿ ಅನ್ನೋ ಭಾವನೆ ನಮ್ಮ ಮನಸ್ಸಿನಾಗಿತ್ತು ಅಂದ್ರೆ, ಇನ್ನೊಬ್ಬರ ಮನೆ ದೀಪ ಆರ್ಲಿ ಅನ್ನೋದು ನಮ್ಮ ಮನಸ್ಸಿನಾಗಿತ್ತಂದ್ರೆ, ಇನ್ನೊಬ್ಬರ ಮನೆ ಮುರಿಲಿ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿತ್ತಂದ್ರೆ ಈ ಊರನ್ ದೇವ್ರ ಅಲ್ರಿ, ಈ ರಾಜ್ಯದಾಗಿನ ದೇವ್ರಲ್ಲ. ನೀ ಯಾವ ರಾಜ್ಯ, ಯಾವ ದೇಶದ ದೇವರಿಗೆ ಹೋದರೂ ಏನೂ ಕೆಲಸ ಇಲ್ಲ, ಏನೂ ಆಗಂಗಿಲ್ಲ. ಯಾಕಂದ್ರೆ ದೇವರ ಏನು ನೋಡ್ತಾನಂತಂದ್ರೆ ನಮ್ಮ ಒಳಗಿನ ಮನಸ್ಸು ನೋಡ್ತಾನ್ರಿ. ಇವ ನಮ್ಮ ಒಳಗಿನ ಮನಸ್ಸು ನೋಡಿ ನಮಗೆ ಆರೋಗ್ಯವನ್ನು ಕೊಡ್ತಾನೆ, ನಮಗೆ ಒಳ್ಳೆಯದು ಮಾಡ್ತಾನೆ. ಈಗ ನೀವು ಆರಾಮ ತಪ್ಪಿತ್ತಂದ್ರೆ ಎಲ್ಲಿ ಹೋಗ್ತೀರಿ? ಆರಾಮ ತಪ್ಪಿತ್ತಂದ್ರೆ ಜ್ವರ ಬಂದು, ಅಥವಾ ಕೆಮ್ಮು ಹತ್ತು, ಅಥವಾ
ಇದು ಹತ್ತು, ಒಟ್ಟು ಏನಾರ ಹತ್ತು ತಿಳ್ಕೊರಿ. ಹತ್ತುದರ್ಲ ಮತ್ತಿದು ಇದು ಐತಂದ್ರೆ ಏನಾರ ಹತ್ತುದನ. ಇದು ಶರೀರ ಐತಂದ್ರೆ ಇದು ರೋಗದ ಆಗರ ಅಂತ ಬರದಾರ ನಿಜಗುಂಡ್ರು. ಇದು ಆರಾಮ ತಪ್ಪಿತ್ತು ಅಂದ್ರೆ ಎಲ್ಲಿಗೆ ಹೋಗ್ತೀರಿ? ಖಾನಾವಳಿಗೆ. ಏನ್ರಿ ಸ್ವಾಮಿ ಖಾನಾವಳಿಗೆ ಮಾತಾಡ ಆರೋಗ್ಯ ಹದಿಗಡ್ಸಕ್ಕೆ ಹೋಗ್ಬೇಕನ್? ಆರಾಮ ತಪ್ಪಿತ್ತಂದ್ರೆ, ಈ ಶರೀರದ ಆರಾಮ ತಪ್ಪಿತ್ತು ಅಂದ್ರೆ ಎಲ್ಲಿ ಹೋಗ್ತೀರಿ ಅಂದ್ರೆ ಡಾಕ್ಟ್ರ್ ಹತ್ತಕ್ಕೆ ಹೋಗ್ತೀರಿ. ಡಾಕ್ಟ್ರ ಸಾಹೇಬ್ರ ನನಗೆ ಭಾಳ ಕೆಟ್ಟ ಆರಾಮ ತಪ್ಪ್ಯದ ರೀ, ಒಟ್ಟು ಆರಾಮ ತಪ್ಪ್ಯದ ರೀ, ಅಲ್ಲಿ ಚುಚ್ಚಾಕತ್ತದ ರೀ, ಇಲ್ಲಿ ನೋವಾಗ್ಯದ ರೀ, ಹೆಂಗಾರ ಮಾಡಿ ನಮಗೆ ಆರಾಮ ಮಾಡ್ರಿ ಅಪ್ಪ ಅಂತ ತಿಳ್ಕೊಂಡು ಡಾಕ್ಟ್ರ್ ಹತ್ತಕ್ಕೆ ಹೋಗ್ತೀರಿ. ಈ ಶರೀರದ ಆರೋಗ್ಯ ತಪ್ಪಿತ್ತಂದ್ರೆ ಡಾಕ್ಟ್ರ್ ಹತ್ತಕ್ಕೆ ಹೋಗ್ತೀರಿ. ಮನಸ್ಸಿನ ಆರೋಗ್ಯ ತಪ್ಪಿತ್ತಂದ್ರೆ ಎಲ್ಲಿ ಹೋಗ್ತೀರಿವ? ನೀವು ಅಂತಿರ್ಬೇಕು, ಮನಸ್ಸಿಗೆ ಹೆಂಗೆ ಆರೋಗ್ಯ ತಪ್ತದ ರೀ ಸ್ವಾಮಿ? ಅದಕ್ಕೇನು ದಾಡಿ ಆಗ್ತದ? ಮನಸ್ಸಿಗೆ ಸೋಮ ಕೂತದ ಒಳಗ, ಅದಕ್ಕೇನಾಗ್ತದ ಅಂತ ನೀವು ಅಂತಿರ್ಬೇಕು. ಅದಕ್ಕೆ ಆದದ್ದು ನೋವ ಅಥವಾ ರೋಗ ನಿಮಗೆ ಗೊತ್ತಾಗಂಗಿಲ್ಲ. ಅದು ಯಾವಾಗ ಗೊತ್ತಾಗುತ್ತದಂದ್ರೆ ಇಲ್ಲಿ ಮಹಾತ್ಮರ ಹತ್ತಿರ ಬಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತದೆ. ನೀವು ಮಹಾತ್ಮರ ಹತ್ತಕ್ಕೆ ಬರ್ತೀರಿ, ದೇವ್ರ ಹತ್ತಕ್ಕೆ ಬರ್ತೀರಿ, ಎದ್ರ ಸಲಗೆ ಬರ್ತೀರಿವ? ಯಪ್ಪ ನನ್ನ ಗಂಡ ಮಾತು ಕೇಳವಲ್ಲ ನೋಡ್ರಿ, ಅದಕ್ಕೆ ಬರವ್ರಿ ಇವರು. ನನ್ನ ಸೊಸಿ ಮಾತು ಕೇಳುವಳು ನೋಡ್ರಿ, ನಾ ಹೇಳ್ದಂಗೆ ಕೇಳುವಳು ನೋಡ್ರಿ, ನಮ್ಮ ಮಗನ ಮದುವೆ ಆಗ್ಬೇಕು ನೋಡ್ರಿ, ನಮ್ಮ ಮಗಳು ಮದುವೆ ಆಗ್ಬೇಕು ನೋಡ್ರಿ, ಒಟ್ಟು ನಾ ದುಡಿಲಾರ್ದ ಸಾಹುಕಾರ ಇಂಥದಕ್ಕೆ ಬರ್ತೀರಿ ದೇವರಿಗೆ ಬೇಡ್ಕೊಳಕ್ಕೆ, ಮಹಾತ್ಮರ ಹತ್ತಿರ. ಮತ್ತು ನಮ್ಮ ಮನ್ಯಾಗ ಭಾಳ ಕಾಡಾಕತ್ತದ ನೋಡ್ರಿ. ನೀವೆಷ್ಟು ಕಾಡಾಕತ್ತೀರಿ ಮೊದಲು ಅದನ್ನು ನೋಡಲ್ಲ. ನಿಮ್ಮ ಮನ್ಯಾಗ ಕಾಡಾಕತ್ತೈತೆ ಅಂತ ದೇವ್ರಿಗೆ ಬರ್ತೀರಿ, ಮಹಾತ್ಮರಿಗೆ ಬರ್ತೀರಿ, ಮಹಾತ್ಮರ ಹತ್ತಕ್ಕೆ. ನಿಮ್ಮದು ನೀವ ವಿಚಾರ ಮಾಡ್ರಿ, ನಾ ಮನ್ಯಾಗ ಗಂಡನ ಎಟ್ಟು ಕಾಡಾಕತ್ತೀನಿ, ನಾ ಮನ್ಯಾಗ ಸೊಸಿನ ಎಟ್ಟು ಕಾಡಾಕತ್ತೀನಿ, ನಾ ಓಣ್ಯಾಗ ಮಂದಿನ ಎಟ್ಟು ಕಾಡಾಕತ್ತೀನಿ. ಇದನ್ನು ವಿಚಾರ ಮಾಡಿವ್ರಿ ನಾವು? ಇಲ್ಲ. ಗಂಡಗೂ ಕಾಡ್ತೀವಿ, ಮಕ್ಕಳಿಗೂ ಕಾಡ್ತೀವಿ. ನಾವು ಕಾಡೋದು ಗೊತ್ತಾಗೋದಿಲ್ಲ, ನಮ್ಮ ಮನ್ಯಾಗ ಕಾಡ್ತದಂತ. ನಮ್ಮ ಮನ್ಯಾಗ ಒಬ್ಬೊಬ್ಬರು ಹೆಣ್ಮಕ್ಳು ಹೆಂಗಿರ್ತಾರ್ರಿ ಅವ್ವ, ಈ ಊರನವ್ರಲ್ಲ ಅಲ್ರ, ಮತ್ತು ಬೇರೆ ಊರನವ್ರು. ನೀವು ಇದು ಮೊದಲನೇ ದಿವಸ ನೀವು ಒಟ್ಟು ಇನ್ನು 11 ದಿವಸ ತನಕ ನಾ ಏನೇ ಹೇಳಿದ್ರು ಈ ಊರಂದ ಒಟ್ಟು ತಿಳ್ಕೊಬೇಡ್ರಿ ನೀವು. ಯಾಕಂದ್ರೆ ನಾ 11 ದಿವಸ ಇಲ್ಲೇ ಇರ್ಬೇಕಲ್ರಿ. ಮತ್ತು 11 ದಿವಸ ಇಲ್ಲೇ ಇರ್ಬೇಕಂದ್ರೆ ನಾ ಏನೇ ಹೇಳಿದ್ರು ಬೇರೆ ಊರಂದ ಹೇಳ್ತೇನೆ ರೀ. ಮತ್ತು ನೀವು ಅಂದಿರಿ ಬೇರೆ ಊರಾಗ ಹೋಗಿ ನಮ್ಮ ಊರಿಂದ ಹೇಳ್ತೇನೆ ಸ್ವಾಮಿ ಅಂತ ಹಿಂಗೆ ಅಂದಿರಿ. ಮತ್ತು ನಿಮ್ಮ ಊರಿಂದ ಒಟ್ಟ ಎಲ್ಲಿ ಹೇಳಂಗಿಲ್ಲ, ನಿಮ್ಮ ಊರಿಂದ ಒಟ್ಟ ಎಲ್ಲಿ ಹೇಳಂಗಿಲ್ಲ, ಬೇರೆ ಊರಂದು ನಿಮ್ಮ ಊರಾಗ ಹೇಳ್ತೇನೆ ನಾ. ಈಗ ಏನು ಅಂತಂದ್ರೆ ಒಬ್ಬಕ್ಕೆ ಹೆಣ್ಮಗಳು ಗಂಡಗೆ ಭಾಳ ಕಾಡ್ತಿದ್ದಳ್ರಿ. ಕಾಡುದಂದ್ರೆ ಏನು ರೀ, ಒಟ್ಟು ವಾಟ ವಟ 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 ಪಿಟಿ 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 ಗಂಡಗೆ ಹಚ್ಚೋದು. ಒಟ್ಟು ಸುಮ್ಮ ಕುಡ್ಕೊಳಂಗಿಲ್ಲ. ನನಗಾದ ಬೇಕು, ನನಗಿದು ಬೇಕು, ನನಗೆ ಹಂಗೆ ಮಾಡದಿ, ನನಗೆ ಹೆಂಗೆ ಮಾಡದಿ, ನನಗಾದು ಮಾಡಬೇಕಾಗಿತ್ತು, ನನಗೆ ಒಟ್ಟು ಊಟ ಸದೇ ಮಾಡಿಕೊಡಂಗಿಲ್ಲ ರೀ ಗಂಡಗ. ಯವ್ವ ನಾವು ಗಂಡನ ಕೂಡ ಏನು ಬೇಡ್ಬೇಕು, ಗಂಡಗ ಎಷ್ಟು ಬೇಡ್ಬೇಕು, ನಮ್ಮ ಗಂಡನ ಯೋಗ್ಯತೆಯನ್ನು ನೋಡಿ ನಾವು ಕೇಳ್ಬೇಕ್ರಿ. ಅವ ನಿಮ್ಮ ಗಂಡ ನೌಕರಿ ಅದಾನ, ಅವಂಗೊಂದು ತಿಂಗಳ ಒಂದು 20-25 ಸಾವಿರ ರೂಪಾಯಿ ಪಗಾರ ಐತಿ. ನೀ ಅಟ್ರೊಳಗೆ ಬೇಡ್ಬೇಕಲ್ಲ, ಏನ ಬೇಡಿದ್ರು ತಿಂಗಳ 1 ತೊಲಿ ಬಂಗಾರ ತೊಗೊಂಡು ಬಾ ಅಂದ್ರೆ ಎಲ್ಲಿ ತರ್ಬೇಕು? ಅವ್ನು ತುಡಿಗೆ ಹೋಗ್ಬೇಕಾ ಆಫೀಸ್ ಬಿಟ್ಟು? ನಿನ್ನ ಗಂಡ ಇನ್ನೊಬ್ಬರಲ್ಲಿ ದುಡ್ಯಾಕೆ ಹೋಗ್ತಾನೆ, ಒಬ್ಬ ಮನುಷ್ಯ ದುಡ್ಯಾಕೆ ಹೋಗ್ತಾನೆ, ಅವಾಗ ದಿವಸ 500-200 ಪಗಾರ ಅದ. ಯೋಗ್ಯತೆಯನ್ನು ನೋಡಿ ಬೇಡ್ಬೇಕಲ್ರಿ ಅವ. ಗಂಡಗ ನಾವು ಯಾವತ್ತೂ ನೋವು ಕೊಡಬಾರ್ದು. ಏನಕ್ಕೇನಾರ ನಾವು ಒದರಾಡಕ ತಗೊಂಡಿರ್ಬಾರ್ದು. ಯಾಕಂತಂದ್ರೆ ಮನ್ಯಾಗ ಮಹಾಲಕ್ಷ್ಮಿ ಇರ್ಬೇಕಾದ್ರೆ ನೀ ಮಣಿ ಮಹಾಲಕ್ಷ್ಮಿ ಹೆಂಗಿರ್ತೀಯಲ್ಲ, ನಿನ್ನ ನೋಡಿಕೊಂಡು ಆ ಮಹಾಲಕ್ಷ್ಮಿ ಇರ್ತಾಳಂತ್ರಿ. ಅವ ನಮ್ಮನ್ನು ನೋಡಿ ಮಹಾಲಕ್ಷ್ಮಿ ಇರ್ತಾಳಂತೆ. ನಿಮಗೆ ಯಾರಿಗೂ ಬಡತನ ಬೇಕಾಗಿಲ್ಲ, ಒಟ್ಟು ಯಾರಿಗೂ ಬಡತನ ಬೇಕಾಗಿಲ್ಲ. ಒಬ್ಬರ ಕೈ ಎತ್ತಿರೇನು? ಇಲ್ಲ ರೀ ಸ್ವಾಮಿ ನಮಗೆ ನಡೀತಿದ್ದು ಬಡತನ ಬಂದ್ರಂತೆ. ಯಾರ ಕೈ ಎತ್ತಿರಿ? ಯಾಕ್ರಿ ಇದ್ದದ್ದು ಬಡತನ ಸಾಕಾಗ್ಯದ ನಮಗೆ. ನಾವು ಇನ್ನೋವ ಕಾರ್ ಗಾಡಿ ತೊಗೋಬೇಕತ್ತೀವಿ, ಮನೆ ಕಟ್ಬೇಕಂತ ನಾವು ಅಂತೀವಿ, ನಾವು ಕೊಳ್ಳ ತುಂಬ ವಜ್ಜಾಗಂಗ ಬಂಗಾರ ಹಾಕೋಬೇಕಂತೀವಿ. ಆದ್ರೆ ಆಗವಲ್ತು. ಯಾಕಂದ್ರೆ ಅದು ಸುಮ್ಮನೆ ಬರ್ತೈತೇನ್ರಿ? ಎಲ್ಲ ಹಾಗೆ ಬರಂಗಿಲ್ಲ. ಒಂದು ದುಡಿಬೇಕು, ಇಲ್ಲ ಅಂದ್ರೆ ಭಗವಂತ ಕೊಡಬೇಕು, ಹಾಗೆ ಬರಂಗಿಲ್ಲ. ಎಲ್ಲರಿಗೂ ಬೇಕಂತೀರಿ, ಆದ್ರೆ ಅದು ಸಿಗಂಗಿಲ್ಲ. ಯಾರಿಗೂ ದುಃಖ ಬೇಕಾಗಿಲ್ಲ, ಸುಖಾನೇ ಬೇಕಾಗ್ಯದ, ಆದ್ರೆ ಅದು ಬರಂಗಿಲ್ಲ.
ಆ ಹೆಣ್ಮಗಳು ಗಂಡಗೆ ಊಟ ಮಾಡುವಾಗ, ಕುಂತಾಗ, ನಿಂತಾಗ, ಮಕ್ಕೊಂಡಾಗ ಒಟ್ಟು ಏನಾರ ಹಂಗೆ ಹೇಳಕಿನ ಅದಕ್ಕೆ ಈ ನಮ್ಮ ಶರಣರು ನೋಡ್ರಿ ನೀವು, ಒಟ್ಟು ಗಂಡ್ಮಕ್ಳು ಮನೆಯಾಗಿರೋದು ಕಡಿಮೆ ನೋಡ್ರಿ. ಒಟ್ಟು ಮುಂಜಾನೆ ಎದ್ದು ಕೂಡಲೇ ಕೆಲಸ ಐತೆ ಅಂತ ತಿಳ್ಕೊಂಡು ಹೊರಗೆ ಬಂದುಬಿಡ್ತಾವೆ. ಕೆಲಸ ಇರಲಿ ಬೇಕಾದ್ರೆ ಬಿಡಲಿ, ಜಳಕ ಮಾಡಿ ನಾಷ್ಟ ಮಾಡಿ, ಕೆಲಸ ಇರಲಿಲ್ಲ ಅಂದರೂ ಬಂದು ಎಲ್ಲಾರ ಕಟ್ಟಿಗೆ ಮಾತಾಡ್ಕೊತ ಕೊಂಡಿರ್ತಾರೆ ರೀ. ಯಾಕಂದ್ರೆ ನಿಮ್ಮದು ಕಿಟಿ ಮಾಡ್ರಿ ಅವ ಹುಡುಗರದು, ಮನ್ಯಾಗ ಆಯಿದು, ಮನ್ಯಾಗ ಮುತ್ಯಾಂದು, ಹೆಂತಿದು ಕಿರಿಕಿರಿ ಭಾಳ ಹತ್ತತ್ತೇಳಿ ನಮ್ಮ ಶರಣರು ದೂರ ಬಂದು ಆರಾಮ್ ಕಟ್ಟಿಗೆ ಮಾತಾಡ್ಕೊತ ಕೂತು ಬಿಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ರೀ. ಊಟ ಆತಂದ್ರೆ ಬರೋಬರಿ ಇತ್ತಂದ್ರೆ ಮನ್ಯಾಗ ಮಕ್ಕೋತಾರೆ, ಇಲ್ಲಾಂದ್ರೆ ಇಲ್ಲಿ ಅಡ್ಯಾಪನ ಕಟ್ಟಿಗೆ ಬಂದು ಆರಾಮ್ ಮಕ್ಕೊಂಡು ಮತ್ತೆ ಚಂಜಿಗೆ ಬರ್ತಾವೆ. ಹಂಗೆ ಮಾಡಬಾರ್ದ್ರಿ ಅವ. ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಚಂದ ಇರುವಂಗೆ ನಾವು ಬಾಳೆ ಮಾಡ್ಬೇಕು. ಆ ಹೆಣ್ಮಗಳು ಭಾಳ ಕಿರಿಕಿರಿ ಮಾಡ್ತಿದ್ಲು. ಒಂದು ದಿವಸ ಯಾರ್ದೋ ಮದುವಿತ್ತು ರೀ, ಸಂಬಂಧಿಕರದು. ಗಂಡ ಹೆಂಡತಿ ಇಬ್ಬರು ಕೂಡೆ ಹೋಗ್ಬೇಕಾಗಿತ್ತು. ಮದುವೆಗೆ ಹೋಗ್ಬೇಕಾಗಿತ್ತು. ಆಕಿ ಡ್ರೆಸ್ ಮಾಡ್ಕೊಳಕತ್ತಿಳು. ಆಗು ಅದ್ರದನ ನೋಡು, ಮದುವೆಗೆ ಹೋಗ್ಬೇಕಣ, ಈಗ ನಿನ್ನ ಕೂಡ ಬರ್ಬೇಕು. ಅಲ್ಲಿ ಮದುವೆಗೆ ಎಲ್ಲರೂ 10,000 ರೂಪಾಯಿ ಪೀತಾಂಬರು ಉಟ್ಕೊಂಡ ಬಂದಿರ್ತಾರೆ. ನೋಡಿ ನಂದೇಟತಿ 500 ರೂಪಾಯಿದು, ಇದಕ್ಕೂ ಚಾಲೂನ. ಅವ ಹಣಿ ಬಿಡ್ಕೊಂಡವ, ನೀ ಮದುವೆಗೆ ಬರ್ತೀಯವ ಅಲ್ಲೇ ಅಂದ. ನಿಂದ್ರಿ ಬರ್ತಾನತ್ ಒಳಗೆ ಇದ್ದದ್ದು ಸೀರೆ ಉಟ್ಕೊಂಡು ಬಂದು ಗಾಡಿ ಮ್ಯಾಗ ಕೂತ್ಲು. ಅವ ಗಾಡಿ ಹೊಡ್ಕೊಂಡು ಹೊಂಟ. ಹೋಗುವಾಗ ಮತ್ತೆ ಗಾಡಿ ಮ್ಯಾಗ ಹಂಗೆ ಸಣ್ಣಂಗೆ ಹಚ್ಚಿದ್ರ ರೀ. ಅಲ್ಲಿ ಮದುವೆಗೆಲ್ಲ ಬಂದವರೆಲ್ಲರೂ ಕೊಳ್ಳಾಗ ಡಾಗಿನ ಹಾಕೊಂಡು ಬಂದಿರ್ತಾರೆ. ಆನಂತರ ಕೈಯಾಗ ಪಾಟ್ಲಿ ಬಳಿ ಹಾಕೊಂಡು ಬಂದಿರ್ತಾರೆ. ಯಾರು ಉಂಗುರ ಇಟ್ಕೊಂಡು ಬರ್ತಾರೆ. ನೋಡು ನಿನ್ನ ಆಗಿ ಏನು ಕಂಡನ್ಯ, ಏನು ಕೊಳ್ಳಾಗೈತೆ, ಏನು ಕೈಯಾಗೈತೆ, ಏನು ಕಿವಿಯಾಗೈತೆ, ಏನು ಬಾಯಾಗಿರಂಗಿಲ್ಲ ಅದು, ಒಮ್ಮೆ ಲಾಸ್ಟ್ ಅದು ಬಾಯಾಗ ಏನು ನಿನ್ನ ಆಗಿ ಏನು ಕಂಡನ್ಯ ನೋಡು ಅಂತ ತಿಳ್ಕೊಂಡು ಸೈಕಲ್ ಮೋಟ್ರ್ ಮ್ಯಾಗ ಕೂತಾಡ್ರೆ ಹಿಂದೆ ಮದುವೆಗೆ ಹೊಂಟಾರ. ಸಣ್ಣಂಗೆ ಚಾಲೂನ ಪಿಟಿ ಅವ ಕೇಳಿ ಹಂಗೆ ಸೈಕಲ್ ಮೋಟ್ರ್ ಮದುವೆಗೆ ಹೋಗ್ಬೇಕಂತ ಬೇರೆ ಊರಿಗೆ ಹೊಡಿತಿದ್ದ. ಆ ಗುಂಗಣ್ಯಾಗ ಮುಂದೊಂದು ರೋಡ್ ಬ್ರೇಕ್ ಬತ್ರಿ. ಈಕಿ ಒದರಾಟದೊಳಗೆ ಗುಂಗನೊಳಗೆ ಹಂಗೆ ಏನು ಹೊಂಟಿದ್ದಲ್ಲ, ಅದು ಪಾಪ ಬ್ರೇಕ್ ಹೆಚ್ಚಕಲಿಲ್ಲ, ಸ್ಲೋ ಮಾಡಲಿಲ್ಲ, ದಡಲ್ಲಂತೂ ಜಿಗಿಸಿದ, ಹಿಂದಿಂದ ಬಿತ್ತರಿ. ಎಂಥವು ತಳಗ ಕೂತ್ಲ ಪಾಂಡ್ರವನ್ಗತೆ ಏನು ಬಿದ್ದಳು. ಅದು ಪಾಪ ಬೀಳ್ಗುಡ್ದ ಏನಾತ್ರಿ. ಮತ್ತು ಸೈಕಲ್ ಮೋಟ್ರ್ ಮ್ಯಾಗಿಂದ ಒಂದು ಹಿಂದರ ಬೀಳ್ಬೇಕಾರೆ ಎಲ್ಲಾರ ಮುಂದರ ಬೀಳ್ಬೇಕು. ತಪ್ಪಿ ಮುಂದೆ ಬಿದ್ದಳಿಕಿ ಬಾಯಿ ಮೋತಿ ನೆಲಕ್ಕೆ ಬಡಿತರಿ. ಅದು ಬಡಿಗುಡ್ದ ಏನಾತಂದ್ರೆ ಒಂದಿಟ್ಟ ತುಟಿ ಇಟ್ಟು ಕಚ್ಚಾತ್ರಿ. ಅದು ಒಂದಿಟ್ಟ ಭಾಳ ಕಚ್ಚಾತು, ರಗತ್ ಬರಕಾಯ್ತು. ಅರೆ ಅಂದವನ ಮತ್ತು ಪಾಪ ಗಂಡ ಹೆಂಡ್ತಿನ ಸೈಕಲ್ ಮೋಟ್ರ್ ಮ್ಯಾಗ ಕುಂಡಿಸ್ಕೊಂಡು ಮದುವೆಗೆ ಹೋಗಲಿಲ್ಲ ರೀ, ದವಾಖಾನಿಗೆ ಹೋದ. ದವಾಖಾನಿಗೆ ಹೋಗಿ ಒಳಗೆ ಕಳಿಸಿದ. ಡಾಕ್ಟ್ರಿಗೆ ನೋಡ್ರಿ ಅಟ್ಟು ಭಾಳ ಕಚ್ಚಾಗ್ಯದ ರೀ, ನನ್ನ ಹೆಂಡತಿಗೆ ಒಟ್ಟು ತೊಂದರೆ ಆಗಬಾರ್ದು ನೋಡ್ರಿಪ್ಪ ಅಂಥೇಳಿ ಡಾಕ್ಟ್ರ್ ಕೈ ಮುಗಿದು ಒಳಗೆ ಕಳಿಸಿದ. ಅವ ಡಾಕ್ಟ್ರ್ ಒಳಗೆ ಹೋಗಿ ನೋಡಿ ಬಂದು ಹೊರಗೆ ಗಂಡಗಂದ, ಇಲ್ಲ ಒಂದಿಟ್ಟು ನಿಮ್ಮ ಹೆಣ್ಮಕ್ಳದು ಅದು ತುಟಿ ಸ್ವಲ್ಪ ಜೋರ ಹರಿದದು, ಅದಕ್ಕೆ ಆ ತುಟಿಗೆ ಹೊಲಿಗೆ ಹಾಕಬೇಕಾಗ್ಯದ ಅಂತ ಡಾಕ್ಟ್ರ್ ಅಂದ. ಇವೇನಂದ್ರಿ, ಆ ಹೊಲಿಗೆ ಹಾಕ್ತೀರಿ, ಎಡ್ಡಕ್ಕೂ ಕೂಡೆ ಹಾಕಿಬಿಡ್ರಿ ಅಂದ ಅವ ಗಂಡ. ಎಡ್ಡಕ್ಕೂ ಕೂಡೆ ಹಾಕಿಬಿಡ್ರಿ. ಹಂಗೆ ಹಾಕಕ್ಕೆ ಬರಂಗಿಲ್ಲ, ಎಡ್ಡಕ್ಕೂ ಕೂಡೆ ಮ್ಯಾಗಿಂದ ಒಂದ ಆಗ್ಯದ. ಮ್ಯಾಗಿಂದ ಒಂದ ಆಗಲಿ, ನೀವು ಕೆಳಗಿಂದು ಕೂಡೆ ಹಾಕಿಬಿಡ್ರಿ, ಅದು ಎಕ್ಸ್ಟ್ರಾ ಚಾರ್ಜ್ ಆದ್ರೆ ನಾವು ಕೊಡ್ತೀವಿ, ನೀವೇನು ತೊಂದರೆ ಮಾಡ್ಕೋಬೇಡ್ರಿ ಅಂದಂತಾವ್. ಕಾರಣ ಏನು ಅಂತಂದ್ರೆ, ನಮ್ಮ ಮನ್ಯಾಗ ನಾವು ಗಂಡ ಹೆಂಡತಿ ಮಕ್ಕಳು ಶಾಂತಿಯಿಂದ ಇರ್ಬೇಕ್ರಿ. ಈ ಪುರಾಣ ಪ್ರವಚನ ಮಹಾತ್ಮರದು ಯಾಕೆ ಕೇಳ್ಬೇಕಂತಂದ್ರೆ, ಮನ್ಯಾಗ ಪ್ರೇಮದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಇರಬೇಕು.